ಗ್ಯಾರಂಟಿ ಸಭೆಗೆ ಅಧಿಕಾರಿಗಳೇ ಬರ್ತಿಲ್ಲ, ಸಭೆಯಲ್ಲಿ ಇನ್ನೇನ್ ಚರ್ಚೆ ಮಾಡೋದು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳಿಗೆ ಭಯಾನೇ ಇಲ್ವಾ? 2 ತಿಂಗಳಿಂದ ನಡೆದಿಲ್ಲ ಕೆಡಿಪಿ ಸಭೆ. ಯಾವಾಗ ಮಾಡ್ತೀರಿ ಅಂದ್ರೆ ಸಬೂಬು ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳನ್ನ ಪ್ರಶ್ನಿಸುವವರು ಯಾರೂ ಇಲ್ಲ ಅಂತ ಕಾಣಿಸುತ್ತೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಗ್ಯಾರಂಟಿ ಅಧ್ಯಕ್ಷೆ ವೀಣಾ ರಮೇಶ್ ಅವರು ಬೇಸರ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಯಾವ ಕ್ರಮವನ್ನ ಕೈಗೊಳ್ಳದ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ಇದ್ರೂ ಕೂಡ ಅಧಿಕಾರಿಗಳು ಮಾತು ಕೇಳ್ತಿಲ್ಲ, ಸಭೆಗೆ ಗೈರಾಗ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ಸಭೆಗೆ ಅಧಿಕಾರಿಗಳು ಬಂದ್ರೆ ಅಟ್ಲೀಸ್ಟ್ ಏನಾದ್ರೂ ಚರ್ಚೆ ಮಾಡಬಹುದು. ಬಟ್ ಅಧಿಕಾರಿಗಳೇ ಬರಲಿಲ್ಲ ಅಂತ ಅಂದ್ರೆ ಏನ್ ಚರ್ಚೆ ಮಾಡಕ್ ಸಾಧ್ಯ? ಜನರಿಗೆ ತಲುಪಲಿ ಅಂತ ಮಾಡಿದ್ದಾರೆ. ಈ ಅಧಿಕಾರಿಗಳೇ ಬರದೇ ಇದ್ರೆ ಏನ್ ಚರ್ಚೆ ಮಾಡ್ತೀರಿ ಸಭೆಗಳಲ್ಲಿ? ಹೌದು, ನಾವು ಚರ್ಚೆ ಮಾಡಕ್ಕಾಗದೇ ಇಲ್ಲ. ಮತ್ತೆ ನಾವು ಜನಕ್ಕೆ ಯಾವ ರೀತಿ ನಾವು ಅವರಿಗೆ ಈ ಯೋಜನೆ ತಲುಪುವಂತ ಕೆಲಸವನ್ನ ನಾವು ಹೇಗೆ ಮಾಡೋಕ್ಕಾಗುತ್ತೆ? ಜೊತೆಗೆ ನೋಡಿ, ಈಗ ನಮ್ಮ ಕೆಡಿಪಿ ಮೀಟಿಂಗು ಒಂದೇ ಆಗಿರೋದು. ಈಗ ಆಲ್ರೆಡಿ ಇನ್ನು 2 ಆಗಬೇಕಾಗಿತ್ತು. ನಮಗೆ ಕೆಡಿಪಿ ಮೀಟಿಂಗ್ 7/3/2025 ಅದರಲ್ಲಿ ಕೆಡಿಪಿ ಮೀಟಿಂಗ್ ಆಗಿದ್ದು. ನಂತರ 2 ಮೀಟಿಂಗು ಕೆಡಿಪಿ ಮೀಟಿಂಗ್ ಆಗಬೇಕಾಗಿತ್ತು. ಏನ್ ಹೇಳ್ತಾರೆ ಮೀಟಿಂಗ್ ಮಾಡಿ ಅಂದ್ರೆ ಅಧಿಕಾರಿಗಳು? ನಾನು ಪ್ರಶ್ನೆ ಮಾಡಿದಾಗ ಇಲ್ಲ ಮೇಡಮ್, ನೆಕ್ಸ್ಟ್ ಮಂತಲ್ಲಿ ಮಾಡ್ತೀವಿ ಅಂತ ಅಂದರು. ಮತ್ತೆ ಅದೇ ರಿಪೀಟ್ ಆಗಿದೆ. ಈಗೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸಹ 2 ಕೆಡಿಪಿ ಮೀಟಿಂಗ್ ಆಗಬೇಕಾಗಿತ್ತು, ಅದನ್ನು ಸಹ ಮಾಡಿಲ್ಲ. ಸರ್ಕಾರದ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಮ ಆರೋಪ? ಹೌದು ಸರ್, ಕೆಲವೊಂದು ಇಲಾಖೆಯವರು, ನಾನು ಎಲ್ಲರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಕೆಲವೊಂದು ಇಲಾಖೆಯವರು. ಈಗ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಸ್ಟಿಕ್ಕರ್ನ ನಾವು ಅಂಟಿಸಿ, ಯಾಕೆಂದರೆ ಕೆಲವೊಂದು ವಿಚಾರಗಳನ್ನು ಇವರು ಫುಡ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಲಿಕ್ಕಾಗಲ್ಲ. ಅಂಥ ಜನ ಏನು ಮಾಡ್ತಾರೆ, ನಾವು ನಮ್ಮ ಮೊಬೈಲ್ ನಂಬರ್ಗಳನ್ನ ಅವರಿಗೆ ಕೊಟ್ಟಾಗ ಅಟ್ಲೀಸ್ಟ್ ಅವ್ರ ಕಷ್ಟ ಸುಖನ ಹೇಳ್ಕೋತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಭಯ ಇಲ್ಲ. ಹೌದು, ಅದನ್ನು ಬೇಕಾಬಿಟ್ಟು ಬರ್ತಿದ್ದಾರೆ. ಆ ರೀತಿ ಆಗಿದೆ. ಇದಕ್ಕೆ ಅವರು ಮುಂದಿನ ದಿನದಲ್ಲಿ ಎಚ್ಚೆತ್ತುಕೊಂಡು ಸಭೆಗಳಿಗೆ ಹಾಜರಾದರೆ ಸರಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ವಹಿಸಲೇಬೇಕಾಗ್ತದೆ.